ಇಂದಿನ ನಮ್ಮ ವಿಡಿಯೋದಲ್ಲಿ ಸ್ಮೈಲಿಂಗ್ ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದನ್ನು ಮಾಡೋಣ. ಅದಕ್ಕೆ ನಾನು ಮೊದಲಾಗಿ ಬಾಡಿ ಫ್ಯಾಬ್ರಿಕ್ ಹಾಗೆ ಲೈನಿಂಗ್ ಅನ್ನೋದನ್ನು ತಗೊಂಡಿದ್ದೀನಿ. ಈಗ ಲೈನಿಂಗ್ ಅನ್ನೋದು ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಮಾಡಿಬಿಟ್ಟು ನೆಕ್ ಮೆಜರ್ಮೆಂಟ್ಸ್ ಹಾಗೆ ಬಾಡಿ ಮೆಜರ್ಮೆಂಟ್ಸ್ ಎಲ್ಲ ನಿಮ್ಗೆ ಒಂದ್ಸಲ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಫಸ್ಟ್ ಬಂದಿದ ಚೆಸ್ಟ್ ಮೆಜರ್ಮೆಂಟ್ 38 ಇಂಚು, ಬ್ಲೌಸ್ ಲೆಂತ್ ಬಂದಿದನ 14 ಇಂಚು, ನೆಕ್ ಓಪನ್ ಟಾಪ್ ಸೈಡ್ ಬಂದಿದನ 4 ಇಂಚು, ಶೋಲ್ಡರ್ ಬಂದಿದನ 4 ಇಂಚು, ನೆಕ್ ಓಪನ್ ಬೋಟ್ ನೆಕ್ಗಾಗಿ ಮೇಲ್ಗಡೆಯಿಂದ 3 ಇಂಚು. ಫಸ್ಟ್ ಅದನ್ನು ಸ್ಕ್ವೇರ್ ಮಾರ್ಕ್ ಅನ್ನೋದು ಮಾಡಿಕೊಂಡು ರೌಂಡ್ ಶೇಪ್ ಅನ್ನೋದು ಮಾರ್ಕ್ ಅನ್ನೋದು ಮಾಡ್ಕೊಬಿಡ್ತೀನಿ. ಅದಾದ್ಮೇಲೆ ಬಾಟಮ್ ಸೈಡ್ಗೆ 2.5 ಇಂಚು, ಟೋಟಲ್ ನೆಕ್ ಓಪನ್ ಹಾಕು 11 ಇಂಚು. ಈಗ ಮೇಲ್ಗಡೆ ನೆಕ್ ಓಪನ್ ಎಷ್ಟಿದೆ ಅದನ್ನ ನೋಡ್ಕೊಂಡು ಬಾಟಮ್ ಸೈಡ್ಗೆ ಅದಕ್ಕನ್ನ ಒಂದು ಅರ್ಧ ಇಂಚು ಜಾಸ್ತಿ ಅನ್ನೋದು ಮಾಡ್ಕೊತಾ ಇದೀನಿ. ಟೋಟಲ್ 4.5 ಇಂಚು. ಫಸ್ಟ್ ಅದು ಒಂದು ಶೇಪ್ ಕ್ರಾಸ್ ಆಗಿ ಒಂದು ಮಾಡ್ಕೊಂಡು ಮೇಲ್ಗಡೆನು ಕ್ರಾಸ್ ಆಗಿ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಂಡು ಪೇಪರ್ ಕ್ಯಾನ್ವಸ್ ಅನ್ನೋದು ತಗೊಂಡಿದ್ದೇನ ಮಧ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ಆ ಲೈನಿಂಗ್ ಕೆಳಗಡೆ ಅನ್ನೋದು ಕರೆಕ್ಟಾಗಿ ಮಾಡ್ಕೊಬಿಟ್ಟು ಇಲ್ಲಿ ನಾವು ಮಾರ್ಕ್ ಮಾಡಿದಿಲ್ವಾ ನೆಕ್ದು ಸೇಮ್ ಆ ರೀತಿ ಕಟಿಂಗ್ ಅನ್ನೋದು ಮಾಡ್ಕೊಬಿಡ್ತಾ ಇದ್ದೀನಿ. ಇದು ನಿಮ್ಗೆ ಸ್ಮೈಲಿಂಗ್ ಬೋಟ್ ನೆಕ್ ಶೇಪ್ ಅಂತಾರೆ. ಈಗ ಪೇಪರ್ ಕ್ಯಾನ್ವಸ್ ತೆಗೆದು ಸೈಡ್ಗೆ ಅನ್ನೋದು ಮಾಡ್ಕೊಂಡಿದ್ದೇನ ಮೇಲ್ಗಡೆ ನೆಕ್ ಇದೆಯಲ್ವಾ ನೆಕ್ಕನ್ನು ಶೇಮ್ ಮಾರ್ಕ್ ಮಾಡಿರೋ ಲೆವೆಲ್ಗೆ ಕಟಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಇದು ಕಟ್ ಆಯ್ತಲ್ವಾ, ಬಾಡಿ ಅನ್ನೋದು ತಗೊಂಡಿದ್ದೇನ ಕರೆಕ್ಟಾಗಿ ಸೆಂಟರ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಸೆಂಟ್ರಲ್ಲಿ ನೀಟಾಗಿ ಗೀಚ್ಕೊಂಡಿರಿ. ಅದ್ಮೇಲೆ ಲೈನಿಂಗ್ ಅನ್ನೋದು ಹಾಕಿದೇನ. ಇವಾಗ ನಾನು ಇಲ್ಲಿ ಸೆಂಟ್ರಲ್ಲಿ ಅಟ್ಯಾಚಿಂಗ್ಗೆ ಮಧ್ಯದಲ್ಲಿ ಥರ್ಮೋಕೋಲ್ ಬಾಲ್ಸ್ ಅನ್ನೋದು ಆ್ಯಡ್ ಮಾಡ್ತೀನಿ. ಇಲ್ಲಿ ನಮ್ಗೆ ಥರ್ಮೋಕೋಲ್ ಬಾಲ್ಸ್ ಸ್ಟಿಚಿಂಗ್ ಅಷ್ಟು ಮಾರ್ಜಿನ್ ಅನ್ನೋದು ಬಿಟ್ಬಿಟ್ಟು ಮಾರ್ಕ್ ಅನ್ನೋದು ಮಾಡ್ಕೋರಿ. ಈಗ ಬಾಡಿ ಬಂದ್ಬಿಟ್ಟು ಸೆಂಟರ್ ಅನ್ನೋದು ಕಟಿಂಗ್ ಮಾಡಿಬಿಟ್ಟು ಸೈಡಿಗೆ ತೆಗೆದಿದ್ದೇನ. ಈಗ ಮಾರ್ಕ್ ಮಾಡಿದಿಲ್ವಾ ಆ ಜಾಗಕ್ಕೆ ನ್ಯಾಚ್ ಅನ್ನೋದು ಹಾಕೋರಿ. ಈ ನ್ಯಾಚ್ ಆದಮೇಲೆ ಇದನ್ನ ತೆಗೆದು ಸೈಡ್ ಕಣ್ಣದು ಮಾಡ್ಕೊಂಡಿದ್ದನ್ನ ಥರ್ಮೋಕೋಲ್ ಬಾಲ್ಸ್ ಹೇಗೆ ರೆಡಿ ಮಾಡೋದನ್ನ ತೋರಿಸ್ಕೊಟ್ಬಿಡ್ತೀನಿ. ಈಗ ಥರ್ಮೋಕೋಲ್ ಬಾಲ್ಸ್ ಒಂದು ಚಿಕ್ಕ ದೊಡ್ಡವನ್ನೆಲ್ಲ ಇರ್ತವೆ, ಅದರಲ್ಲೂ ಒಂದು ಮೀಡಿಯಂ ಸೈಜ್ಗಳೆಲ್ಲ ನೋಡ್ಕೊಂಡು ತಗೊಂಡಿದ್ದೇನ. ಬಟ್ಟೆ ಮಧ್ಯಕ್ಕೆ ಮಡಗ್ಬಿಟ್ಟು ಕಾಂಟ್ರಾಸ್ಟ್ ಇದ್ರೆ ಕಾಂಟ್ರಾಸ್ಟ್, ಇಲ್ಲ ಅಂದ್ರೆ ಸೇಮ್ ಬಟ್ಟೆ ಇದ್ರೆ ಸೇಮ್ ಬಟ್ಟೆ ಮಧ್ಯಕ್ಕೆ ಮಡಗ್ಬಿಟ್ಟಿದ್ದೇನ. ನಾವು ಆ ಬಾಲ್ ಅಷ್ಟು ಬಿಟ್ಬಿಟ್ಟು ಮಿಕ್ರೋ ಫ್ಯಾಬ್ರಿಕ್ನೆಲ್ಲ ನೀಟಾಗಿ ಕಟ್ಟಿದೀವಿ ಅಂದ್ರೆ ನಮ್ಗೆ ಬಾಲ್ಸ್ ಟೈಪ್ ಅನ್ನೋದು ರೆಡಿ ಅನ್ನೋದು ಆಗ್ಬಿಡ್ತದೆ. ಮತ್ತೊಂದು ತೋರಿಸ್ತೀನಿ ನೋಡ್ಕೊರಿ. ಓಕೆ, ಈ ರೀತಿ ಒಂದು 15 ಬಾಲ್ಸ್ ಅನ್ನೋದು ರೆಡಿ ಮಾಡ್ಕೋರಿ. ಈಗ ರೆಡಿ ಆದಮೇಲೆ ನಾನು ಅರ್ಧ ಸೈಡು ಪ್ರೆಜರ್ ಪುಟ್ ಅನ್ನೋದು ಚೇಂಜ್ ಮಾಡ್ಕೊತಾ ಇದ್ದೀನಿ. ಇದು ಬಂದಿದ್ದನ್ನು ನಾನು ರೈಟ್ ಸೈಡು ಪ್ರೆಜರ್ ಪುಟ್ ಅನ್ನೋದು ಚೇಂಜ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ಇದು ಮುಗಿದಾದ್ಮೇಲೆ ಬಾಡಿ ಅನ್ನೋದು ತಗೊಂಡಿದ್ದಾನೆ. ಇವಾಗ ನಾವು ನ್ಯಾಚ್ ಹಾಕಿದಲ್ವಾ ಎಲ್ಲಿಂದ ಎಲ್ಲಿ ಗಂಟ ಅಂತ ಹೇಳ್ಬಿಟ್ಟು ಅಲ್ಲಿ ಕರೆಕ್ಟಾಗಿ ಥರ್ಮೋಕೋಲ್ ಬಾಲ್ಸ್ ಒಂದು ಲೆವೆಲ್ ಆಗಿ ಇಟ್ಕೊಂಡ್ಬಿಟ್ಟು ಒಂದ್ರ ಪಕ್ಕದಲ್ಲಿ ಒಂದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ ಬಾಟಮ್ ಸೈಡಲ್ಲೂ. ಈಗ ಮೇಲ್ಗಡೆನೂ ಅಷ್ಟೇ ಸೇಮ್ ಅದೇ ರೀತಿ ಮಾರ್ಜಿನ್ ಅನ್ನೋದು ಮಾಡ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಅಟ್ಯಾಚಿಂಗ್ ಎಲ್ಲ ಮುಗ್ದಾಯ್ತಲ್ವಾ, ಇನ್ನೊಂದು ಸೈಡ್ ಬ್ಯಾಕ್ ಅನ್ನೋದು ತಗೊಂಡಿದ್ದೇನೆ. ಇದ್ರ ಮೇಲೆ ಮಡಗ್ಬಿಟ್ಟು ಕರೆಕ್ಟಾಗಿ ಆ ಲೆವೆಲ್ಗೆ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈ ಅಟ್ಯಾಚಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ ನೀವು ಮುಖ್ಯವಾಗಿ ನಾವು ಥರ್ಮೋಕೋಲ್ ಬಾಲ್ಸ್ ಕಟ್ಟಕ್ಕೆ ದಾರ ಯೂಸ್ ಮಾಡಿರ್ತೀವೋ ಅದು ಕಾಣಿಸ್ಬಾರ್ದು. ಅದೆಲ್ಲ ನೀಟಾಗಿ ಫಿನಿಶ್ ಆಗೋ ರೀತಿ ನೋಡಿಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಬಿಡಿ. ಈಗ ಅಟ್ಯಾಚಿಂಗ್ ಮುಗ್ದಾದ್ಮೇಲೆ ಬಾಡಿ ಮೇಲೆಗೆ ಟರ್ನ್ ಮಾಡಿಬಿಟ್ಟು ಈಗ ಅಟ್ಯಾಚಿಂಗ್ ಹೆಂಗ್ ಮಾಡಿದ್ವಿ ಸ್ಟ್ರೈಟ್ ಸ್ಟಿಚ್ ಸೇಮ್ ಅದೇ ಪಕ್ಕದಲ್ಲಿ ಆ ಜಾಯಿಂಟ್ಗೆ ಎಡ್ಜ್ ಕಿನಾರಿ ಅನ್ನೋದು ಒಂದು ಹಾಕೋಬಿಡಿ. ಈ ಕಿನಾರಿ ಹಾಕೋ ಟೈಮಲ್ಲಿ ನಮಗೆ ಥರ್ಮೋಕೋಲ್ ಬಾಲ್ಸ್ ಹತ್ರ ಒಂದೇ ಲೆವೆಲ್ ಇರೋ ಥರ ಫಾಲೋ ಮಾಡಿಕೊಂಡು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಇದೆ ಆಯ್ತಲ್ವಾ, ಇದನ್ನ ಉಲ್ಟಾ ಮಾಡ್ಕೊಂಡು ಆಮೇಲೆ ಲೈನಿಂಗ್ ಅದ್ರ ಮೇಲೆ ಕಡೆ ಹಾಕೊಂಡು ನಮ್ಗೆ ಥರ್ಮೋಕೋಲ್ ಬಾಲ್ಸ್ ಟಾಪ್ ಅಲ್ಲಿ ಬಾಟಮ್ ಅಲ್ಲಿ 2 ಕಡೆನೇ ಇದೆ ಅಲ್ವಾ, 2 ಕರೆಕ್ಟಾಗಿ ಮ್ಯಾನೇಜ್ ಆಗೋ ಥರ ಮಡ್ಕೊಂಡಿದ್ದೇನ. ಈಗ ನಾನು ಈ ಮೌತ್ ಅಂದ್ರೆ ಈ ಓಪನ್ ಏನಿದೆಯೋ ಈ ಓಪನ್ ಫುಲ್ ರೌಂಡ್ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಈಗ ಇದು ಅಟ್ಯಾಚಿಂಗ್ ಅನ್ನೋದು ಕಂಪ್ಲೀಟ್ ಆದಮೇಲೆ ಒಂದ್ಸಲ ಫುಲ್ಲು ಚೆಕ್ ಮಾಡ್ಕೊಂಡಿದ್ದೇನ. ಈಗ ಮಧ್ಯದಲ್ಲಿ ಎಕ್ಸ್ಟ್ರಾ ಕ್ಲಾತ್ ಅನ್ನೋದು ಇರ್ತದಲ್ವ ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ತೆಗೆದುಬಿಡಿ. ಈಗ ಅದು ತೆಗೆದಾದ್ಮೇಲೆ ಸೈಡಿಗೆ ಮಾಡ್ಕೊಂಡಿದ್ದೇನೆ. ಈಗ ಲೈನಿಂಗ್ ಒಂದು ತಗೊಂಡಿದ್ದೇನೆ. ಇದಕ್ಕೆ ಮುಂಚೆ ಪೇಪರ್ ಕ್ಯಾನ್ವಾಸ್ ಕಟ್ ಮಾಡಿದೆಲ್ವ ಅದನ್ನು ತಗೊಂಡು ನೆಕ್ ಸೈಡಿಗೆ ಮಾತ್ರ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೇನೆ ನಾನು.
ಈಗ ನೆಕ್ ಸೆಂಟ್ರಲ್ಲೇ ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವ. ಈಗ ಅಲ್ಲಿ ಎಕ್ಸ್ಟ್ರಾ ಇರೋ ಬಟ್ಟೆನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ತೆಗೆದು ಈ ಕಟ್ ಆದ್ಮೇಲೆ ಸೆಂಟ್ರಿಗೆ ಅನ್ನೋದು ನ್ಯಾಚ್ ಅನ್ನೋದು ಹಾಕೊಂಡಿದ್ದಾನ. ಈಗ ಅದನ್ನು ಸೀದಾ ಮಾಡಿಕೊಂಡು ಇದ್ರ ಮೇಲೆ ಬಾಡಿ ಅನ್ನೋದು ತಗೊಂಡಿದ್ದಾನ ಕರೆಕ್ಟಾಗಿ ಓಪನ್ ಯಾವ ರೀತಿ ಇದೆ ಅದು ಕರೆಕ್ಟಾಗಿ ಮ್ಯಾಚಿಂಗ್ ಅನ್ನೋದು ಮಾಡಿದಾನ. ಇಲ್ಲಿ ಪೇಪರ್ ಕ್ಯಾನ್ವಾಸ್ ಹಂಗ ಬಾಡಿಯನ್ನು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಇಲ್ಲಿ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ದಾನ ನಿಮ್ಗೆ ಕರೆಕ್ಟಾಗಿ 1/4 ಇಂಚ್ ಇರ್ತದೆ. ಆ ಲೆವೆಲ್ ನೋಡ್ಕೊಂಡು ನೀವು ಫುಲ್ ರೌಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಇದು ಅಟ್ಯಾಚಿಂಗ್ ಎಲ್ಲ ಕಂಪ್ಲೀಟ್ ಅನ್ನೋದು ಆದಮೇಲೆ ಇವಾಗ ನೀವು ನ್ಯಾಚುರಲ್ ಒಂದು 1/4 ಇಂಚ್ ಅನ್ನೋದು ಫುಲ್ಲು ರೌಂಡು ಹಾಕೋಬಿಡಿ. ಈಗ ಇದಾದ್ಮೇಲೆ ಆ ಪೇಪರ್ ಕ್ಯಾನ್ವಾಸ್ ಎಲ್ಲ ಇನ್ಸೈಡ್ಗೆ ಬರೋ ಥರ ನೀಟಾಗಿ ಟರ್ನಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಟಾಪ್ ಸೈಡ್ ಮೇಲೆ ಕೆಳಗಡೆ ಇರೋ ಲೈನಿಂಗು ಕಾಣಿಸ್ಬಾರ್ದು ಆ ರೀತಿ ಇಟ್ಕೊಂಡು ನಾನು ಎಡ್ಜ್ ಕಿನಾರೆ ಅನ್ನೋದು ಹಾಕ್ಕೊಂತ ಇದ್ದೀನಿ. ಈ ಸ್ಟಿಚ್ ಹಾಕುವಂಥ ಟೈಮಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಲೈನಿಂಗ್ ಅನ್ನೋದು ಮೇಲ್ಗಡೆ ಕಾಣಿಸ್ಬಾರ್ದು. ಆ ರೀತಿ ನೋಡಿಕೊಂಡು ಫುಲ್ ರೌಂಡು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಇದು ರೌಂಡು ನೀಟಾಗಿ ಸ್ಟಿಚ್ ಅನ್ನೋದು ಆಯ್ತಲ್ವಾ. ಈಗ ದಾರ ಕಟ್ ಮಾಡಿಬಿಟ್ಟು ಇನ್ಸೈಡು ಲೈನಿಂಗ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಮಾಡ್ಕೊರಿ. ಈಗ ನಾನು ಒಂದು ಕಾಂಟ್ರಾಸ್ಟ್ ಕಲರಲ್ಲಿ ಇರದೆ ಫ್ಯಾಬ್ರಿಕ್ ಅನ್ನು ತಗೋರಿ. ಈಗ ನಾನು ಬಂದ್ಬಿಟ್ಟು ಸೇಮ್ ಕಲರಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟಿದ್ದನ್ನ 2 ಇಂಚಿಗೆ 2 ಇಂಚ್ ಪೀಸ್ ಅನ್ನೋದು ಇರ್ತದೆ. ಇದನ್ನು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಬಿಟ್ಟು ನಾನು ಒಂದು 20 ಪೀಸ್ ಅಷ್ಟು ರೆಡಿ ಅನ್ನೋದು ಮಾಡ್ಕೊಬಿಡ್ತೀನಿ. ಈಗ ರೆಡಿ ಆದಮೇಲೆ ಎಲ್ಲ 20 ಪೀಸು ನಾನು ಅವನ್ನು ಒಂದ್ರ ಪಕ್ಕದಲ್ಲಿ ಒಂದು ಮಡಗ್ಬಿಟ್ಟು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತೀನಿ 20 ಪೀಸನ್ನು. ಅವಾಗ ನನಗೆ ಇದು ಒಂದು ಟ್ರಯಾಂಗಲ್ ಶೇಪಲ್ಲಿ ನೀಟಾಗಿ ರೆಡಿ ಅನ್ನೋದು ಆಗಿಬಿಡ್ತದೆ. ಈಗ ಎಲ್ಲ ಪೀಸು ಅಟ್ಯಾಚಿಂಗ್ ಅನ್ನೋದು ಆಯ್ತಲ್ವಾ. ಈಗ ಬಾಡಿ ಏನಾದ್ರು ತಗೊಂಡಿದ್ದೇನ ಆ ಬಾಡಿ ಟಾಪ್ ಸೈಡ್ ಬಾಟಮ್ ಸೈಡ್ ಏನಿರ್ತಲ್ವಾ ಟಾಪ್ ಸೈಡ್ ಅಲ್ಲಿ ನಾನು ಈ ಪೀಸ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊಂತ ಇದ್ದೀನಿ. ಈ ಅಟ್ಯಾಚಿಂಗ್ ಮಾಡ್ಕೊಳ್ಳೋ ಟೈಮ್ ಅಲ್ಲಿ ನಮ್ಗೆ ಇಲ್ಲಿ ಬಾಟಮ್ ಅಲ್ಲಿ ಟ್ರಯಾಂಗಲ್ ಶೇಪ್ ಅಲ್ಲಿ ಬಂದಿರ್ತದಲ್ವಾ ಸೇಮ್ ಆ ಲೆವೆಲ್ ಗಣ್ಣದು ಇಟ್ಕೊಂಡು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೋಬೇಡಿ. ಇದು ಅಟ್ಯಾಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಯ್ತಲ್ವಾ. ಈಗ ಇನ್ಸೈಡ್ ಇರೋ ಬಟ್ಟೆನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಆ ಲೆವೆಲ್ ಅನ್ನೋದು ರೆಡಿ ಅನ್ನೋದು ಮಾಡ್ಕೋಬೇಡಿ. ಈಗ ನಾನು ಬಾಡಿ ಅಂಡ್ ಲೈನಿಂಗ್ ಎರಡು ಸೇರಿಸಿ ಫುಲ್ ರೌಂಡ್ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಈ ಸ್ಟಿಚ್ ಹಾಕುವಂತ ಟೈಮಲ್ಲಿ ನಿಮ್ಗೆ ಬಾಡಿ ಆಗ್ಲಿ ಅಥವಾ ಲೈನಿಂಗ್ ಆಗ್ಲಿ ಟ್ವಿಸ್ಟ್ಗಳು ಇಲ್ಲ ಅಂತ ನೋಡ್ಕೊಂಡು ಫುಲ್ ರೌಂಡ್ ಸ್ಟಿಚ್ ಅನ್ನೋದು ಹಾಕೋರಿ. ಈ ಮಿಡ್ಲ್ ಅಲ್ಲಿ ಥರ್ಮೋಕೋಲ್ ಬಾಲ್ಸ್ ಇರ್ತಾರಲ್ಲ ಕರೆಕ್ಟ್ ಆಗಿ ಲೈನಿಂಗ್ ಮಿಡ್ಲ್ಗೂ ಬರೋ ತರ ನೋಡ್ಕೊಂಡು ಸ್ಟಿಚ್ ಅನ್ನೋದು ಹಾಕೋಬಿಡಿ. ಇದನ್ನು ಈಗ ಇದೆಲ್ಲ ಅಟ್ಯಾಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಯ್ತಲ್ವಾ. ಈಗ ಬಾಡಿ ಅನ್ನೋದು ಎಕ್ಸ್ಟ್ರಾ ಇರೋದು ಲೈನಿಂಗ್ ಲೆವೆಲ್ಗೆ ನೀಟಾಗಿ ಕಟ್ ಮಾಡಿಬಿಟ್ಟು ತೆಗೆದುಬಿಟ್ಟು ಫುಲ್ಲು ರೌಂಡನ್ನು. ಹೀಗೆಲ್ಲ ಇದೆಲ್ಲ ಕಟ್ ಆದಮೇಲೆ ಒಂದ್ಸಲ ನೀಟಾಗಿ ಚೆಕ್ ಮಾಡಿಕೊಂಡು ಆಮೇಲೆ ಎಕ್ಸ್ಟ್ರಾ ಇನ್ನೊಂದು ಲೈನಿಂಗ್ ಅನ್ನೋದು ತಗೊಂಡಿದ್ದಾನ ಬಾಟಮ್ ಸೈಡ್ಗೆ ನಾನು ಇಲ್ಲಿ ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ ಅಟ್ಯಾಚಿಂಗ್ ಮಾರ್ಜಿನ್ ಬಂದಿದ್ರೆ ನಮಗೆ 1/2 ಇಂಚ್ ಅನ್ನೋದು ಮಾರ್ಜಿನ್ ಅನ್ನೋದು ಇರ್ತದೆ. ಈಗ ಅಟ್ಯಾಚಿಂಗ್ ಆದಮೇಲೆ ನಾನು ಅದೇ ಲೈನಿಂಗ್ನಿ ಮೇಲ್ಗಡೆಗೆ ಟರ್ನಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನೆ ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಇದೆಲ್ಲ ಫಿನಿಶ್ ಆದಮೇಲೆ ಇನ್ಸೈಡ್ಗೆ ಫುಲ್ಲು ಲೈನಿಂಗ್ ಅನ್ನೋದು ಹಾಕ್ಬಿಟ್ಟು ಬಾಡಿ ಎಜ್ಜಲ್ಲಿ ಒಂದು ಕಿನಾರ ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಇದು ಕಂಪ್ಲೀಟ್ ಆದಮೇಲೆ ಮಿಡ್ಲ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡಿದ್ದೇನೆ. ಬ್ಯಾಕ್ ಸೈಡ್ ಡಾಟ್ ಅನ್ನೋದು ಮಾಡ್ತಾ ಇದ್ದೀನಿ. ಇಲ್ಲಿ ಡಾಟ್ ಮೆಜರ್ಮೆಂಟ್ ಬಂದಿದ್ದೇನೆ ನಮಗೆ 1/2 ಇಂಚ್ ಬಿಡ್ತಿರ್ತದೆ, 2.5 ಇಂಚ್ ಲೆಂತ್ ಅನ್ನೋದು ಇರ್ತದೆ.
ಓಕೆ, ಈ ಡಾಟ್ ಅನ್ನೋದು ಕಂಪ್ಲೀಟ್ ಆಯ್ತಲ್ವಾ. ಈಗ ನೆಕ್ ಮೇಲ್ಗಡೆ ನಾನು ಎಮ್ಮಿಂಗ್ಗೋಸ್ಕರ ಒಂದು ಲೈನಿಂಗ್ ಅನ್ನೋದು ಅಟ್ಯಾಚಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಪೈಪಿಂಗ್ ಅನ್ನು ಮಾಡ್ಕೋಬಹುದು. ನಾನು ಇಲ್ಲಿ ಆಕ್ಚುಲಿ ಎಲ್ಲಿನೂ ಪೈಪಿಂಗ್ ಕೊಟ್ಟಿಲ್ಲೋ ಅದೇ ಕಾರಣಕ್ಕೋಸ್ಕರ ನಾನು ಇಲ್ಲಿ ಎಮ್ಮಿಂಗ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈಗ ಲೈನಿಂಗ್ ಅಟ್ಯಾಚಿಂಗ್ ಆದ್ಮೇಲೆ ಆ ಲೈನಿಂಗ್ ಇನ್ನೊಂದ್ಸಲ ಇನ್ಸೈಡ್ ಅನ್ನೋದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಬಿಟ್ಟು ಒಂದು ಸ್ಟಿಚ್ ಅನ್ನೋದು ಹಾಕೋಬಿಡ್ತೀನಿ. ಈಗ ಇನ್ಸೈಡ್ ಅಲ್ಲಿ ನಮ್ಗೆ ಲೈನಿಂಗ್ ಅನ್ನೋದು ಎಕ್ಸ್ಟ್ರಾ ಇದೆ ಅಲ್ವಾ, ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಈಗ ಒಂದು ಡಮ್ಮಿ ಸ್ಟಿಚ್ ಅನ್ನೋದು ಹಾಕೊಂತ ಇದ್ದೀನಿ. ಯಾಕಂದ್ರೆ ಇದು ಎಮ್ಮಿಂಗ್ ಮಾಡಾದ್ಮೇಲೆ ನಾನು ಇದನ್ನು ಸ್ಟಿಚ್ ಅನ್ನೋದು ರಿಮೂವ್ ಅನ್ನೋದು ಮಾಡಿಬಿಡ್ತೇನೆ. ಫ್ರೆಂಡ್ಸ್, ಸ್ಮೈಲಿಂಗ್ ಶೇಪು ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಅಂಡ್ ಸ್ಟಿಚಿಂಗ್ ಅನ್ನೋದು ಕಂಪ್ಲೀಟ್ ಅನ್ನೋದು ಆಯಿತು. ನಿಮಗೆ ಈ ಕಟಿಂಗಲ್ಲಿ ಆಗ್ಬೋದು ಅಥವಾ ಈ ಸ್ಟಿಚಿಂಗಲ್ಲಿ ಆಗ್ಬೋದು ಏನಾದರೂ ಡೌಟ್ಗಳಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಅನ್ನೋದು ಮಾಡ್ಕೊರಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿಕೊಂಡು ನಿಮ್ಮ ಸಪೋರ್ಟು ನನಗೆ ಯಾವಾಗೂ ಕೊಡ್ತಾ ಇರಿ ಅಂತ ಕೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಬರೋ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲರನ್ನೂ ಭೇಟಿ ಆಗ್ತೀನಿ. ಓಕೆ, ಬಾಯ್.